ಡಿಸೆಂಬರ್ನಲ್ಲಿ ಈ 5 ರಾಶಿಯವರಿಗೆ ಶುಕ್ರ ದೆಸೆ, ಅನಿರೀಕ್ಷಿತ ಪ್ರಗತಿ, ಐಷಾರಾಮಿ ಜೀವನ. ವರ್ಷದ ಕೊನೆಯ ತಿಂಗಳು ಡಿಸೆಂಬರ್ನಲ್ಲಿ ಶುಕ್ರನು ತನ್ನ ಸ್ನೇಹಿತ ಶನಿಯ ರಾಶಿ ಮಕರ ರಾಶಿಯನ್ನು ಪ್ರವೇಶಿಸುವ ಮೂಲಕ ಹೊಸ ವರ್ಷಕ್ಕೆ ಮುಂಚಿತವಾಗಿ ಪ್ರಗತಿಯ ಅವಕಾಶಗಳನ್ನು ಸೃಷ್ಟಿಸ್ತಾನೆ. ಶುಕ್ರನು ಮಕರ ರಾಶಿಗೆ ಬಂದು ಗುರುವಿನೊಡನೆ ನವಪಂಚಮ ಯೋಗವನ್ನು ಉಂಟು ಮಾಡ್ತಾನೆ. ಸಂಕ್ರಮಣದ ಸಮಯದಲ್ಲಿ ಶುಕ್ರನು ಮಂಗಳನೊಂದಿಗೆ ಸಮಸಪ್ತಕ ಯೋಗವನ್ನು ಉಂಟು ಮಾಡ್ತಾನೆ. ಶುಕ್ರನನ್ನು ಭೌತಿಕ ಸುಖಗಳ ಜೊತೆಗೆ ಆನಂದ, ಐಷಾರಾಮಿ ಮತ್ತು ಪ್ರೀತಿಯ ಸೌಂದರ್ಯದ ಅಂಶವೆಂದು ಪರಿಗಣಿಸಲಾಗಿದೆ. ವರ್ಷದ ಕೊನೆಯ ತಿಂಗಳಲ್ಲಿ ಅಂದರೆ ಡಿಸೆಂಬರ್ 2ರಂದು ಶುಕ್ರನು ಮಕರ ರಾಶಿಯನ್ನು ಪ್ರವೇಶಿಸ್ತಾನೆ. ಹೀಗಾಗಿ ಶುಕ್ರನ ಶುಭ ಪ್ರಭಾವವು ಹೆಚ್ಚಾಗ್ತದೆ. ಶುಕ್ರ ಸಂಕ್ರಮಣದ ಶುಭ ಪರಿಣಾಮದಿಂದಾಗಿ ತುಲಾ, ಮಕರ ಸೇರಿದಂತೆ 5 ರಾಶಿಯವರಿಗೆ ಜೀವನದಲ್ಲಿ ಐಷಾರಾಮಿಗಳು ಹೆಚ್ಚಾಗಲಿವೆ. ವ್ಯಾಪಾರದಲ್ಲಿ ಅನಿರೀಕ್ಷಿತ ಪ್ರಗತಿಯಾಗುವ ಸಾಧ್ಯತೆ ಇದೆ. ಶುಕ್ರನ ಶುಭ ಪ್ರಭಾವದಿಂದಾಗಿ ಈ ರಾಶಿಗಳ ಆರ್ಥಿಕ ಸ್ಥಿತಿಯು ಹೊಸ ವರ್ಷದಲ್ಲಿ ಬಲಗೊಳ್ಳುತ್ತದೆ ಮತ್ತು ನಿಮ್ಮ ಜೀವನವು ರಾಜನಂತೆ ಭೌತಿಕ ಸೌಕರ್ಯಗಳೊಂದಿಗೆ ಕಳೀತದೆ. ಶುಕ್ರ ಸಂಕ್ರಮಣದ ಈ 5 ಅದೃಷ್ಟ ರಾಶಿಗಳು ಯಾವುದು ಅಂತ ನೋಡೋದಾದ್ರೆ, ಮೇಷರಾಶಿ. ಶುಕ್ರನ ರಾಶಿ ಬದಲಾವಣೆಯ ಶುಭ ಪರಿಣಾಮವು ಮೇಷರಾಶಿಯ ಜನರ ಜೀವನದಲ್ಲಿ ಕಂಡು ಬರ್ತದೆ. ಶುಕ್ರನ ಅನುಗ್ರಹದಿಂದ ನಿಮ್ಮ ಸಂತೋಷ ಮತ್ತು ಸಂಪತ್ತು ಹೆಚ್ಚಾಗುವ ನಿರೀಕ್ಷೆ ಇದೆ. ಹಣಕಾಸಿನ ಲಾಭದಿಂದಾಗಿ ನಿಮ್ಮ ಮನಸ್ಸು ಸಂತೋಷದಿಂದ ಕೂಡಿರ್ತದೆ. ವ್ಯಾಪಾರ ಮಾಡುವ ಜನರು ಹೊಸ ಕೊಡುಗೆಗಳನ್ನು ಪಡಿತೀರಾ ಅಂತಾನೆ ಹೇಳ್ಬಹುದು. ಇದು ನಿಮ್ಮ ಭವಿಷ್ಯದ ಯೋಜನೆಗಳನ್ನು ಯಶಸ್ವಿಗೊಳಿಸಬಹುದು. ವ್ಯಾಪಾರಕ್ಕೆ ಸಂಬಂಧಿಸಿದ ಜನರು ಲಾಭವನ್ನು ಗಳಿಸ್ತಾರೆ, ಯಾಕಂತಂದ್ರೆ ಸಮಯವು ನಿಮಗೆ ಅನುಕೂಲಕರವಾಗಿರ್ತದೆ. ಉದ್ಯೋಗಸ್ಥರು ಪ್ರಯಾಣದಿಂದ ಲಾಭವನ್ನು ನಿರೀಕ್ಷಿಸ್ತಾರೆ. ಡಿಸೆಂಬರ್ 2ರಿಂದ ನಿಮ್ಮ ಸಾಮಾಜಿಕ ಚಟುವಟಿಕೆಗಳು ಹೆಚ್ಚಾಗಬಹುದು. ಈ ಸಮಯದಲ್ಲಿ ನಿಮ್ಮ ಖ್ಯಾತಿ ಮತ್ತು ವೈಭವವು ಕೂಡ ಹೆಚ್ಚಾಗುವ ನಿರೀಕ್ಷೆ ಇದೆ. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಶುಕ್ರ ಸಂಕ್ರಮಣವು ಶುಭಕರವಾಗಿರ್ತದೆ. ಬಹಳ ದಿನಗಳಿಂದ ವಿದೇಶಕ್ಕೆ ಹೋಗುವ ಕನಸು ಕಾಣ್ತಿದ್ದವರಿಗೆ ಇಷ್ಟಾರ್ಥಗಳು ನೆರವೇರಬಹುದು. ನಿಮ್ಮ ವೃತ್ತಿ ಜೀವನದಲ್ಲಿ ಪ್ರಗತಿ ಸಾಧಿಸಲು ನೀವು ಸಂಪೂರ್ಣ ಅವಕಾಶಗಳನ್ನು ಪಡಿತೀರಾ. ನೀವು ಅವಕಾಶಗಳನ್ನು ಬಳಸ್ಕೊಳ್ಬೇಕು ಅಷ್ಟೇ. ಈ ಸಮಯದಲ್ಲಿ ಕೆಲವು ಹೊಸ ಕೆಲಸಗಳನ್ನು ಮಾಡಲು ಬಯಸುವವರಿಗೆ ಡಿಸೆಂಬರ್ 2ರಿಂದ ಡಿಸೆಂಬರ್ 28ರ ನಡುವಿನ ಸಮಯ ತುಂಬಾ ಒಳ್ಳೆಯದು ಅಂತಾನೆ ಹೇಳ್ಬೋದು. ಸೊ ಯಾವ್ದಾದ್ರು ಕೆಲಸ ಸ್ಟಾರ್ಟ್ ಮಾಡಬೇಕು ಅಂತ ಇದ್ರೆ ಈ ಟೈಮ್ನಲ್ಲಿ ಮಾಡೋದು ತುಂಬಾ ಉತ್ತಮ. ವಿಶೇಷವಾಗಿ ಈ ಸಮಯವು ವ್ಯಾಪಾರ ವರ್ಗಕ್ಕೆ ಉತ್ತಮವಾಗಿರ್ತದೆ. ಆದಾಗ್ಯೂ ನಿಮ್ಮ ರಾಶಿ ಚಕ್ರ ಚಿಹ್ನೆಯ ಜನರು ತಮ್ಮ ಮಾತು ಮತ್ತು ನಡವಳಿಕೆಯನ್ನು ನಿಯಂತ್ರಿಸಲು ಸೂಚಿಸಲಾಗ್ತದೆ. ಕನ್ಯಾ ರಾಶಿ. ಶುಕ್ರ ಸಂಚಾರದಿಂದಾಗಿ ಕನ್ಯಾ ರಾಶಿಯವರಿಗೆ ಹೊಸ ಉದ್ಯೋಗ ಅವಕಾಶ ದೊರೆಯಬಹುದು. ನೀವು ನಿಮ್ಮದೇ ಆದ ಕೆಲಸವನ್ನು ಪ್ರಾರಂಭಿಸಲು ಬಯಸಿದ್ರೆ ಅದನ್ನು ಕೂಡ ಮಾಡಬಹುದು. ಇದು ಉತ್ತಮ ಅವಕಾಶ ಮತ್ತು ಯಶಸ್ಸನ್ನು ಸಾಧಿಸುವ ಎಲ್ಲ ಸಾಧ್ಯತೆಗಳಿವೆ ಅಂತಾನೆ ಹೇಳ್ಬಹುದು. ನೀವು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡಿತೀರಾ, ಅದರಿಂದ ಹಣದ ಕೊರತೆ ಇರುವುದಿಲ್ಲ ನಿಮ್ಗೆ. ನಿಮ್ಮ ಆರ್ಥಿಕ ಸ್ಥಿತಿ ಬಲವಾಗಿರ್ತದೆ. ಈ ಸಮಯವು ಪ್ರೇಮ ಜೀವನಕ್ಕೂ ಉತ್ತಮವಾಗಿರ್ತದೆ ಅಂತಾನೆ ಹೇಳ್ಬೋದು. ನಿಮ್ಮ ಸಂಗಾತಿಯೊಂದಿಗೆ ಕಳೆಯುವ ಸಮಯ ಸುಮಧುರವಾಗಿರ್ತದೆ ಅಂತಾನೆ ಹೇಳ್ಬೋದು. ಇದರಿಂದ ಸಂಬಂಧ ಕೂಡ ಬಲಗೊಳ್ಳುತ್ತದೆ. ನಿಮ್ಮ ಆರೋಗ್ಯವು ಉತ್ತಮವಾಗಿ ಉಳಿತದೆ. ಹಾಗಿದ್ರೂ ಕೂಡ ಬದಲಾಗುತ್ತಿರುವ ಹವಾಮಾನ ನಿಮ್ಮಲ್ಲಿ ಕೊಂಚ ಆರೋಗ್ಯದಲ್ಲಿ ಏರುಪೇರು ಮಾಡಿದ್ರು ಏನು ಆಶ್ಚರ್ಯ ಪಡಬೇಕಾಗಿಲ್ಲ. ತುಲಾರಾಶಿ. ತುಲಾರಾಶಿಯ ಜನರು ಶುಕ್ರನ ರಾಶಿ ಬದಲಾವಣೆಯ ಲಾಭವನ್ನು ಸಹ ನೋಡ್ತಾರೆ. ಉದ್ಯೋಗದ ನಿರೀಕ್ಷೆಯಲ್ಲಿರುವವರಿಗೆ ಒಳ್ಳೆಯ ಸುದ್ದಿ ಸಿಗಬಹುದು. ಉದ್ಯೋಗಸ್ಥರಿಗೆ ಬಡ್ತಿ ದೊರೆಯುವ ಸಾಧ್ಯತೆ ಕೂಡ ಇದೆ. ನಿಮ್ಮ ಕೌಟುಂಬಿಕ ಜೀವನದ ಸುಖಮಯವಾಗಿರ್ತದೆ. ಕುಟುಂಬದಲ್ಲಿ ಸಂತೋಷ ಇರ್ತದೆ. ವೈವಾಹಿಕ ಜೀವನದಲ್ಲಿ ಸಂತೋಷ ಇರ್ತದೆ. ವ್ಯಾಪಾರಕ್ಕೆ ಸಂಬಂಧಿಸಿದ ಜನರು ಆರ್ಥಿಕವಾಗಿ ಲಾಭವನ್ನು ಪಡಿತಾರೆ ಅಂತಾನೆ ಹೇಳ್ಬೋದು. ದೇವರ ದಯೆಯಿಂದ ನಿಮ್ಮ ಆರೋಗ್ಯ ಕೂಡ ಈ ಸಮಯದಲ್ಲಿ ಚೆನ್ನಾಗಿರ್ತದೆ. ಕೊನೆಯದು ಮಕರ ರಾಶಿ. ಶುಕ್ರ ನಿಮ್ಮ ರಾಶಿಯಲ್ಲಿ ಸಾಗಲಿದೆ. ಇದು ನಿಮ್ಮ ವೃತ್ತಿ ಜೀವನಕ್ಕೆ ಸುವರ್ಣ ಸಮಯ ಅಂತಾನೆ ಹೇಳ್ಬೋದು. ಈ ಸಮಯದಲ್ಲಿ ನೀವು ಕಠಿಣ ಮತ್ತು ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡಬೇಕು. ಇದು ನಿಮಗೆ ಹೊಸ ಸ್ಥಾನವನ್ನು ಪಡೆಯಲಿಕ್ಕೆ ಸಹಾಯ ಮಾಡ್ತದೆ. ತಮ್ಮ ಕೆಲಸವನ್ನ ಮಾಡುವವರು ತಮ್ಮ ಪ್ರಯತ್ನವನ್ನು ಮುಂದುವರಿಸಲೇಬೇಕು. ಅವರು ಬಯಸಿದ ಯಶಸ್ಸನ್ನ ಸಾಧಿಸಬಹುದು. ತಮ್ಮ ಪ್ರಯತ್ನಕ್ಕೆ ತಕ್ಕಂತ ಯಶಸ್ಸು ಖಂಡಿತವಾಗಿ ನಿಮ್ಗೆ ಈ ಸಲ ಸಿಗ್ತದೆ ಅಂತಾನೆ ಹೇಳ್ಬೋದು. ಹಾಗಾಗಿ ಪ್ರಯತ್ನ ಮಾಡೋದನ್ನ ಯಾವತ್ತೂ ಬಿಡಬೇಡಿ. ಪ್ರಯಾಣದ ಸಾಧ್ಯತೆ ಇದೆ, ನೀವು ಅದರಿಂದ ಲಾಭವನ್ನು ಕೂಡ ಪಡಿತೀರಾ ಅಂತಾನೆ ಹೇಳ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ.